Hello, good morning students. Today I am going to tell about force between multiple charges. Here multiple means many. Multiple ಅಂದ್ರೆ ಬಹಳಷ್ಟು ಚಾರ್ಜ್ ಅಂತ. ಬಹಳಷ್ಟು ಚಾರ್ಜ್ಗಳಿಂದ ಒಂದು ಚಾರ್ಜ್ ಮೇಲೆ ಯಾವ ಥರ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಎರಡು ಚಾರ್ಜ್ ಇದ್ರೆ, ಎರಡು ಪಾಯಿಂಟ್ ಚಾರ್ಜ್ ಇರುವಂಥದ್ದು Q1 Q2 ಅನ್ನುವಂಥ ಎರಡು ಚಾರ್ಜ್ ಇದ್ರೆ ನಾವು ಕೂಲಂಬ್ಸ್ ಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಫೋರ್ಸ್ ಏನದು ಎರಡರ ನಡುವೆ. ಅದೇ ಸಪೋಸ್ ಎರಡಕ್ಕಿಂತ ಜಾಸ್ತಿ ಚಾರ್ಜ್ಗಳಿದ್ವು ಅಂತ, ಇಫ್ ದೇರ್ ಆರ್ ಮೋರ್ ದ್ಯಾನ್ 2 ಚಾರ್ಜಸ್, 3 ಚಾರ್ಜಸ್, 4 ಚಾರ್ಜಸ್, 5 ಚಾರ್ಜಸ್ ಆ ಥರ ಇದ್ರೆ ಏನು ಮಾಡಬೇಕಾಗುತ್ತೆ ಅಲ್ಲಿ ಕೂಲಂಬ್ಸ್ ಲಾ ಯೂಸ್ ಆಗಲ್ಲ. ಕೂಲಂಬ್ಸ್ ಲಾ ಈಸ್ ಯೂಸ್ಡ್ ಫಾರ್ ಓನ್ಲಿ 2 ಪಾಯಿಂಟ್ ಚಾರ್ಜಸ್. ಸೊ ಇಫ್ ದೇರ್ ಆರ್ ಮಲ್ಟಿಪಲ್ ಚಾರ್ಜಸ್, ಮಲ್ಟಿಪಲ್ ಅಂತ ಅರ್ಥ ಏನು, ಮೆನಿ ಮೋರ್ ಚಾರ್ಜಸ್ ಅಂತ ಅರ್ಥ. ಬಹಳಷ್ಟು ಚಾರ್ಜಸ್ ಇದ್ರೆ ಏನು ಮಾಡಬೇಕಲ್ಲಿ, ಸೊ ವಿ ಶುಡ್ ಯೂಸ್ ಒನ್ ಸ್ಪೆಷಲ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಚಾರ್ಜಸ್ ಅಂತ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಚಾರ್ಜಸ್ ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಲೆಟ್ ಅಸ್ ಟೇಕ್ ಎ ಸಿಸ್ಟಮ್ ಹ್ಯಾಸ್ ಆಫ್ 3 ಚಾರ್ಜಸ್. ಎ ಸಿಸ್ಟಮ್ ಹ್ಯಾಸ್ 3 ಚಾರ್ಜ್ ಅಥವಾ n ನಂಬರ್ ಆಫ್ ಚಾರ್ಜಸ್ ಅಂತ ಹೇಳ್ಬೋದು. ಕನ್ಸಿಡರ್ ಎ ಸಿಸ್ಟಮ್ has Q1, Q2, Q3, that is Qn charges, up to Qn charges. Here rest of the charges, so how many charges are present? N number of charges are present. So ಈಗ ನಾವು ಏನು ಮಾಡೋಣ, ಈಗ n number of charges present ಅಲ್ಲಿ ಇಲ್ಲಿ see this is the first charge. Let us take first charge. ನಾವು ಇಲ್ಲಿ ಇದ್ರ ಮೇಲೆ ಫೋರ್ಸ್ ಪಾಯಿಂಟ್ ಔಟ್ ಮಾಡಬೇಕು. ಈ ಚಾರ್ಜ್ ಮೇಲೆ ರಿಮೈನಿಂಗ್ ಚಾರ್ಜಸ್ ನಿಂದ ಎಷ್ಟು ಫೋರ್ಸ್ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಹಿಯರ್ ಈಸ್ ಅನದರ್ ಚಾರ್ಜ್, ದಿಸ್ ಈಸ್ ಅನದರ್ ಚಾರ್ಜ್, ಲೆಟ್ ಅಸ್ ಟೇಕ್ Q2, this is Q3, this is Q4. ಸೊ ಡ್ಯಾಶ್ ಇಲ್ಲಿ ಏನು ಮಾಡಬೇಕು, ದಿಸ್ ಈಸ್ Qn ಅಂತ ತಗೊಳ್ಳೋದು. Qn ಇದು nth ಚಾರ್ಜ್ ಇದೆ, nth ಚಾರ್ಜ್. Q1 see Q1 is here, Q1 Q2 is here, Q3 Q4 Qn. So let us say the distance between Q1 and Q2 is R12. Yes, what is the distance between first charge and second charge? R12. First charge and third charge R13. First charge and fourth charge R14. ಏನು ನಾವು ಚಾರ್ಜಸ್ ಇಲ್ಲಿ R12 is the distance between first charge and second charge, right? So R13 is the distance between first and third, R14 is the distance between first and fourth. ಇಲ್ಲಿ R1 ಏನು, distance between first charge and nth charge. ನೋಡ್ರಿ, first charge and second charge 1 2 R12, 1 3 first charge and third charge R13, distance 1 3. First charge and fourth charge R14, first charge and nth charge R1n, right? ಸೊ ಈಗ ನಾವು ಕೂಲಂಬ್ಸ್ ಲಾ ಯೂಸ್ ಮಾಡಿಕೊಂಡು ಎರಡರ ನಡುವೆ ಇರುವಂಥ ಫೋರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಫ್ರಮ್ ಕೂಲಂಬ್ಸ್ ಲಾ ಏನು ಕರಿತೀವಿ ನಾವು, ಫೋರ್ಸ್ ಆನ್ Q1 ಡ್ಯೂ ಟು Q2. ಎರಡನೇ ಚಾರ್ಜ್ ಇಂದ ಫಸ್ಟ್ ಚಾರ್ಜ್ ಮೇಲೆ ಯಾವ ಥರ ಒಂದು ಫೋರ್ಸ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಕೂಲಂಬ್ಸ್ ಲಾನ ಯೂಸ್ ಮಾಡಿ. ಸೊ ಕೂಲಂಬ್ಸ್ ಲಾ ಬರೆದಿದ್ದೀರಿ, F ಈಕ್ವಲ್ಸ್ ಟು ಏನು ಬರುತ್ತಾ, ಈಗ F12 ವೆಕ್ಟಾರ್ F12 1/4πε0 ಇಂಟು ಚಾರ್ಜಸ್ ಯಾವ್ಯಾವ Q1 and Q2, ಡಿಸ್ಟೆನ್ಸ್ ಯಾವ್ದ R12 ಸ್ಕ್ವೇರ್ ಅದ, ಇದು ಯೂನಿಟ್ ವೆಕ್ಟರ್ R12. Unit vector direction of the force is given by the unit vector r cap 12 F vector 12 1/4πε0 Q1 Q2 by R12 square r cap 12 ಅಂತ ಬಂತು. So this is equation number 1. Similarly what we can write, force on first charge due to third charge F13. Similarly F13, see F13 is what, force on Q1 due to Q3. So F13 is equals to 1/4πε0 into Q1 Q3 divided by R13 square R cap 13
equation number 2 f13 equal to 1 by 4 by epsilon into q1 q3 by r13 square r cap 13. So next similarly f1n nth charge ಅಂದ್ರೆ ಈ ಫಸ್ಟ್ ಚಾರ್ಜ್ ಮೇಲೆ nth ಚಾರ್ಜ್ ಯಾವ ತರ ಫೋರ್ಸ್ ಆಗುತ್ತೆ ಅಂದ್ರೆ ಏನು ಬರುತ್ತಾ f1n equals to ಸೇಮ್ ಕೂಲಂಬ್ಸ್ ಗಳನ್ನ ಯೂಸ್ ಮಾಡಬೇಕು 1 by 4 by epsilon into q1 qn by distance is r1n square r cap 1n 1 by 4 by epsilon into q1 qn by r1n square r cap 1n. So this is equation number 3. So ನಾವು ಏನು ಮಾಡಿದ್ವಿ ಈಗ ನಾವು ಕೂಲಂಬ್ಸ್ ಲಾನ ಯೂಸ್ ಮಾಡಿಕೊಂಡು ಫಸ್ಟ್ ಚಾರ್ಜ್ ಮತ್ತು ಸೆಕೆಂಡ್ ಚಾರ್ಜ್ ನಡುವೆ ಏನು ಫೋರ್ಸ್ ಇದೆ ಈಕ್ವೇಷನ್ ನಂಬರ್ 1 ನಲ್ಲಿ ಬರೆದ್ವಿ. ಅದೇ ತರ ಫಸ್ಟ್ ಚಾರ್ಜ್ ಮೇಲೆ ಥರ್ಡ್ ಚಾರ್ಜ್ ಯಾವ ತರ ಫೋರ್ಸ್ ಆಗುತ್ತಾ ಈಕ್ವೇಷನ್ ನಂಬರ್ 2 ನಲ್ಲಿ ಬರ್ತೀವಿ. ಫಸ್ಟ್ ಚಾರ್ಜ್ ಮೇಲೆ nth ಚಾರ್ಜ್ ಯಾವ ತರ ಫೋರ್ಸ್ ಆಗುತ್ತಾ ಈಕ್ವೇಷನ್ ನಂಬರ್ 3 ನಲ್ಲಿ ಬರ್ತೀವಿ. ಈಗ ನೀವು ಟೋಟಲ್ ಕಂಡುಹಿಡಿಯಬೇಕು. ಟೋಟಲ್ ಫೋರ್ಸ್ ಆನ್ q1 ಡ್ಯೂ ಟು q2 q3 q4 qn ಟೋಟಲ್ ಫೋರ್ಸ್ ಅಂತ ಏನು ಬರುತ್ತಾ ಹಿಯರ್ ವಿ ಗೋ ಫಾರ್ ಟೇಕಿಂಗ್ ಒನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ದಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ವೇವ್ಸ್ ಅಂತ ಬರುತ್ತೆ. ಏನಂತ ಬರ್ತದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ವೇವ್ಸ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ವೇವ್ಸ್. ಸೊ ಇಲ್ಲೇನು ತಗೊಂಡು ಈಗ ನಾವು using principle of superposition of charges, right? ಏನು ಯೂಸ್ ಮಾಡ್ತಾ ಇದ್ದೀವಿ ನೋಡ್ರಿ, ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಚಾರ್ಜಸ್. ಅಂದ್ರೆ ಅರ್ಥ ಏನು, ಒಂದು ಚಾರ್ಜ್ ಮೇಲೆ ಮಲ್ಟಿಪಲ್ ಚಾರ್ಜಸ್ಗಳು ಆಗುವಂಥ ಫೋರ್ಸ್ನ ನಾವು ಯಾವುದರಿಂದ ಫೈಂಡ್ ಔಟ್ ಮಾಡಬಹುದು? ದಿಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಚಾರ್ಜಸ್ ಇಂದ ಫೈಂಡ್ ಔಟ್ ಮಾಡಬಹುದು. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಒನ್ ಚಾರ್ಜ್ ಡ್ಯೂ ಟು ಅದರ್ ಮಲ್ಟಿಪಲ್ ಚಾರ್ಜಸ್ ಈಸ್ ಗಿವನ್ ಬೈ ದ ವೆಕ್ಟಾರ್ ಸಮ್ ಆಫ್ ದ ಇಂಡಿವಿಜುವಲ್ ಫೋರ್ಸಸ್. ಅಂದರೆ ಪ್ರತಿಯೊಂದು ಚಾರ್ಜು ಆ ಒಂದು ಫಿಕ್ಸ್ಡ್ ಯಾವ ಚಾರ್ಜ್ ಮೇಲೆ ನೀವು ಕಂಡುಹಿಡಿತಾ ಇದ್ದೀರಲ್ಲ ಆ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಗ್ತದೆ ಆ ಎಲ್ಲ ಫೋರ್ಸ್ಗಳನ್ನು ಆ್ಯಡ್ ಮಾಡೋದ್ರಿಂದ ನಮಗೆ ಟೋಟಲ್ ಫೋರ್ಸ್ ಸಿಗುತ್ತೆ ಅಂತ. ಸೊ ಟೋಟಲ್ ಫೋರ್ಸ್ ಆನ್ q1 ಮೇಲೆ ಡ್ಯೂ ಟು ಮಲ್ಟಿಪಲ್ charges is F equals to F vector equals to ನೋಡಿ ಏನೇನು ಆಡ್ ಮಾಡೋದು ನಾವು F12 ಅಂದ್ರೆ ಸೆಕೆಂಡ್ ಚಾರ್ಜ್ ಫಸ್ಟ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಗುತ್ತೆ F13 F14 dash into F1n. ಸೊ ಏನು ಮಾಡಬೇಕು ನಾವು? ಸೊ ನಾವು ಇಕ್ವೇಷನ್ ನಂಬರ್ 1 ಏನು ಹೇಳುತ್ತೆ? F12 ಹೇಳುತ್ತೆ. ಇಕ್ವೇಷನ್ ನಂಬರ್ 2 F13 ಹೇಳುತ್ತೆ. ಇಕ್ವೇಷನ್ ನಂಬರ್ 3 F1n ಹೇಳುತ್ತೆ. ಸೊ ಅದೆಲ್ಲದನ್ನ ಇಲ್ಲಿ ಅಡಿಷನ್ ಮಾಡಬೇಕು ನಾವು. ಸೊ ಫಸ್ಟ್ ಏನು ಮಾಡೋಣ ನಾವು? ಇಕ್ವೇಷನ್ ನಂಬರ್ F1n F12 ಎಲ್ಲ ವ್ಯಾಲ್ಯೂಸ್ನ ಹಾಕೊಂಡಿರ್ತಾರೆ. ಹಾಕಿದ್ರೆ ಫೈನಲ್ ಆನ್ಸರ್ ಬರುತ್ತೆ. ಸೊ F equals to 1 by 4 pi epsilon into q1 q2 by r12 square q1 q2 by r12 square r cap 12 plus f13 ಹೌದಿಲ್ಲ f13 ಅಂದ್ರೆ ಏನು ಬರುತ್ತಾ 1 by 4 by epsilon into q1 q3 by r13 square r cap 13 ಅಂತ ಬರುತ್ತೆ ರೈಟ್ f13 f14 ಬೇಡ f1n ಬದಲು ಡೈರೆಕ್ಟ್ ಆಗಿ dash into f1n 1 by 4 by epsilon into q1 qn by r1n square r cap 1n r cap 1n ಅಂತ ಬರುತ್ತೆ. ಸೊ ಈಗ ಏನು ಮಾಡಬೇಕು? ಈಗ f equal to
ನೋಡಿ ಎಲ್ಲರಲ್ಲಿ ಕಾಮನ್ ಏನದ 1/4 ಎಪ್ಸಿಲಾನ್ 1/4 ಎಪ್ಸಿಲಾನ್ 1/4 ಎಪ್ಸಿಲಾನ್ q1 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 ಸೊ ಏನು ಕಾಮನ್ ಬರುತ್ತೆ q1 ಬೈ ಎಲ್ಲಾ ಟರ್ಮ್ಸ್ ಅಲ್ಲಿ ಕಾಮನ್ ಏನಿದೆ q1/4 ಎಪ್ಸಿಲಾನ್ ಅಂತ ಇದೆ ಸೊ ಇಲ್ಲಿ q2 ಬೈ r12 ಸ್ಕ್ವೇರ್ r ಕ್ಯಾಪ್ 12 ಪ್ಲಸ್ ಇದರಲ್ಲಿ ಏನು ಉಳಿದಿದೆ ಬ್ರಾಕೆಟ್ ನಲ್ಲಿ q3 ಬೈ r13 ಸ್ಕ್ವೇರ್ r ಕ್ಯಾಪ್ 13 ಪ್ಲಸ್ qn ಬೈ r1n ಸ್ಕ್ವೇರ್ r ಕ್ಯಾಪ್ 1n ಇದು ಬ್ರಾಕೆಟ್ ನಲ್ಲಿ ಉಳಿದಿದೆ so therefore force between multiple charges is given by F equals to q1 by 4 pi epsilon q1 by 4 pi epsilon into summation of algebraic sum of ಎಲ್ಲದನ್ನು ಏನು ಮಾಡೋಣ ಒಂದು ಸಿಂಗಲ್ ಇದರಲ್ಲಿ ಬರೆಯೋಣ ಸಿಂಗಲ್ ಮೀನಿಂಗ್ ನಲ್ಲಿ ನೋಡಿ q2 ಇಂದ ಸ್ಟಾರ್ಟ್ ಆಗಿದೆ 2 3 ಅಪ್ ಟು n ಅಂದ್ರೆ ಇಂಟಿಜರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಬ್ರಾಕೆಟ್ ನ ಒಳಗಡೆ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗಿದೆ 2 ಇಂದ ಸ್ಟಾರ್ಟ್ ಆಗಿದೆ 2 3 ಈ ತರ ಸ್ಟಾರ್ಟ್ ಆಗಿದೆ ಸಮೇಷನ್ ಆಫ್ I = 2 to ಎಲ್ಲಿ ತನ n ತನ 2 to n ತನ ಈಗ ನಾನು ಇಲ್ಲಿ ಏನು ಮಾಡಬೇಕು n ಈ 2 ಪ್ಲೇಸ್ ನಲ್ಲಿ I ಬರೆಯಬೇಕು ಇಲ್ಲಿ r 1 ಎಲ್ಲ ಕಡೆ ಕಾಮನ್ ಅದ 1 1 1 2 ಅಂದ್ರೆ ಏನು ಬರೆಯಬೇಕು ನೀವು I ಅಂದ್ರೆ 2 ಅಂದ್ರೆ I ಸ್ಕ್ವೇರ್ r 1i ಸ್ಕ್ವೇರ್ r ಕ್ಯಾಪ್ ಇಲ್ಲಿ r ಕ್ಯಾಪ್ 1i r ಕ್ಯಾಪ್ ನೋಡ್ರಿ ಇದೇನ್ ಬರ್ತದೆ q2 ಅಂತ q2 q3 qn ಅದನ್ನ qi ಅಂತ ಬರೀರಿ ಇಂಟಿಜರ್ಸ್ ಏನದ i ವ್ಯಾಲ್ಯೂ 2 ರಿಂದ n ತನಕ ಅಂತ ಬರೆದಿದ್ದೀವಿ i is 2 to n so 2 3 ಈ ತರ ಬರುತ್ತೆ ಈಗ 2 3 ಹಿಂಗೆ ಸೇಮ್ ಅದೇ ಮೀನಿಂಗ್ ಕೊಡುತ್ತೆ ಸೊ ಈ 2 ಇದ್ದಲ್ಲೆಲ್ಲ i ಬರಬೇಕು ಯಾಕಂದ್ರೆ i ವ್ಯಾಲ್ಯೂಸ್ 2 ಇಂದ n ತನಕ ಅಂತ ಬರೆದಿದ್ದೀವಿ ಇಂಟಿಜರ್ i ವ್ಯಾಲ್ಯೂ 2 ಅಂತ ಬರೆದಿದ್ದೀವಲ್ಲ ಇಲ್ಲಿ ಅದಕ್ಕೆ 2 ಇದ್ದಲ್ಲ i ಬರೆದಿದ್ದೀವಿ ಇಲ್ಲಿ 2 ಅದ ಇಲ್ಲಿ i ಬರೆದಿದ್ದೀವಿ ಇಲ್ಲಿ 2 ಅದ ಇಲ್ಲಿ i ಬರೆದಿದ್ದೀವಿ ಇಲ್ಲಿ 2 ಅದ ಇಲ್ಲಿ i ಬರೆದಿದ್ದೀವಿ ಸರ್ ನೆಕ್ಸ್ಟ್ 3 ಅದ ಅದು ಅಂಡರ್ಸ್ಟುಡ್ 2 to n ಅಂತ ಇದೆ 2 3 4 5 6 7 8 ಅಂತ ಇಲ್ಲಿ ಬರುತ್ತೆ ಸೊ ದಿಸ್ ಈಸ್ ದ ಫೋರ್ಸ್ ಬಿಟ್ವೀನ್ multiple charges yes what is the force between multiple charges F equals to q1 by 4 by epsilon into summation of I equals to 2 to n qi by r1i square r cap 1i this is the expression for force between multiple charges see here next one I am going to tell about electroscope Yes, what is electroscope? This is an instrument used for measuring and detecting the presence of charges on a body, present on a body. So what it is? Instrument. This is an instrument used for measuring and detecting. measuring ಅಂದ್ರೆ ಅಳತೆ ಮಾಡೋದು ಅಂತ ಅರ್ಥ. detecting ಅಂದ್ರೆ ಕಂಡು ಹಿಡಿಯೋದು, ಚಾರ್ಜಸ್ ಅದಾವ ಇಲ್ಲ ಅಂತ ಕಂಡು ಹಿಡಿಯೋದು. detecting the presence of charges on a body. ಇದರಲ್ಲಿ ಸ್ಪೆಸಿಫಿಕ್ ಎಕ್ಸಾಂಪಲ್ ಯಾವುದು ಅಂದ್ರೆ ಎಲೆಕ್ಟ್ರೋಸ್ಕೋಪ್ ಎಕ್ಸಾಂಪಲ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಯಾವ್ದು ಎಕ್ಸಾಂಪಲ್? ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಅದು ಈ ತರ ಇರುತ್ತೆ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಈ ತರ ಇರುತ್ತೆ. See here, this is containing a glass tube fitted with a closing end. See here, idu, and it is having a tube connected to two gold colored leaves.
gold color leaves. See here, and these are called gold leaves. Main karidara gold leaves ante. Gold leaves. Gold colored leaves. So this is glass tube. Glass tube. Here is a glass tube. So ಇಲ್ಲಿ ಏನಾದರೂ ಒಂದು see here metal rod. This is the metal rod. Imagine this is the metal rod. If I see now, this metal rod is kept in contact with the gold leaf electroscope. There is complete name in this row. What is the name of this instrument? Gold leaf electroscope. If this metal rod is having only positive charges, so if it is having positive charges, the same charges are transferred. If it is having positive charges, the same positive charges are transferred to the tube of the gold leaf electroscope, and it gets transferred up to gold leaves. The gold leaves will diverge or repel each other. ಈ ತರ ಆಗ್ತಾವ gold leaves ಈ ತರ ದೂರ ಹೋಗ್ತಾವ. leaves ದೂರ ಈ ಮೂವ್ಮೆಂಟ್ ತೋರಿಸ್ತಾವ. ಯಾಕೆ ತೋರಿಸ್ತಾವ? ಬಿಕಾಸ್ ಪಾಸಿಟಿವ್ ಏನದ ರಿಪಲ್ಷನ್ ಆಗೋದಿಲ್ಲ, ರಿಪೆಲ್ ಈಚ್ ಅದರ್. ಇದು ಯಾಕೆ ರಿಪಲ್ಷನ್ ಆಗುತ್ತೆ ಅಂದ್ರೆ ಇಲ್ಲಿ ರಿಪಲ್ಷನ್ ಯಾಕಾಗುತ್ತಾ? ರಿಪೆಲ್ is due to, ಅಥವಾ repulsion is due to, repulsion is due to presence of like charges. Like charges ಅಂದ್ರೆ ಅರ್ಥ ಏನು? Like charges means what? Like charges means either positive charge or negative charge. Only positive charge ಇದರಲ್ಲಿ ಯಾವ ಚಾರ್ಜ್ ಇರುತ್ತೆ? the same charge will share to the gold leaves. same charge ಈ ಕಡೆ gold leaves ಗೆ ಬರುತ್ತೆ. ಸೊ ಅದರಿಂದಾಗಿ ಇದು gold leaves ಗಳು repulsion ಸ್ಟಾರ್ಟ್ ಮಾಡಿ ದೂರ ಹೋಗ್ತಾವ. ದೂರ ಹೋದ್ರೆ ಅರ್ಥ ಏನು? here this is containing either positive or negative charge. exact positive charge negative charge ಅಂತಾನೆ ಗೊತ್ತಾಗುತ್ತೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ. ಸೊ ಇದು see instrument electroscope is the instrument used for measuring and detecting the presence of charges on a body, and gold leaf electroscope are the example of electroscope. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ದೂರಕ್ಕೆ ಹೋಗ್ತಾವ, ನೆಗೆಟಿವ್ ಚಾರ್ಜ್ ಇದ್ರೆ ಎರಡು ದೂರಕ್ಕೆ ಹೋಗ್ತಾವ, ಪಾಸಿಟಿವ್ ನೆಗೆಟಿವ್ ಇದ್ರೆ ಎರಡು ಹತ್ತಿರಕ್ಕೆ ಬರ್ತಾವ, ಎರಡು ಹತ್ರ ಅಟ್ರಾಕ್ಷನ್ ಅನ್ನು ತೋರಿಸ್ತವೆ. ಈ ಲೀವ್ಸ್ ಅವಲ್ಲ ಎಲೆಗಳು, ಈ ಗೋಲ್ಡ್ ಲೀವ್ಸ್ ಬಂಗಾರದ ಎಲೆಗಳು ದೂರ ಹೋದ್ರೆ ಏನರ್ಥ? ಪಾಸಿಟಿವ್ ಇದೆ ಅಥವಾ ನೆಗೆಟಿವ್ ಇದೆ ಅಂತ ಅರ್ಥ. ಒಂದು ರೀತಿಯ ಚಾರ್ಜ್ ಇದರಲ್ಲಿ ಇದೆ ಅಂತ ಅರ್ಥ. ಎರಡೂ ಚಾರ್ಜ್ಗಳು ಪಾಸಿಟಿವ್ ನೆಗೆಟಿವ್ ಈ ಮೆಟಲ್ ರಾಡ್ ನಲ್ಲಿ ಇತ್ತು ಅಂದ್ರೆ ಅವು ಅಟ್ರಾಕ್ಷನ್ ತೋರಿಸ್ತವೆ, ಡೈವರ್ಸ್ ಆಗಲ್ಲ, ಕನ್ವರ್ಜೆನ್ಸ್ ಆಗ್ತಾವ. ಯಾವಾಗ ಪ್ಲಸ್ ಮೈನಸ್ ಎರಡು ಚಾರ್ಜ್ ಇದೆ. ಸೊ ಕನ್ವರ್ಜೆನ್ಸ್ ಅಂದ್ರೆ ಅಟ್ರಾಕ್ಷನ್ ಆಗೋದು ಎರಡು ಒಂದಕ್ಕೊಂದು. ಅಟ್ರಾಕ್ಷನ್ ಅಂದರೆ ನಾವು ಇದರಲ್ಲಿ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಎರಡು ಚಾರ್ಜ್ ಅದಾವ ಅಂತ ಡಿಸೈಡ್ ಮಾಡಬೇಕು. ಈ ರಿಪಲ್ಷನ್ ದೂರಕ್ಕೆ ಹೋದರೆ ಐದರ್ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇದೆ ಅಂತ ಡಿಸೈಡ್ ಮಾಡಬೇಕು. ಓಕೆ ನೆಕ್ಸ್ಟ್ ವಿ ಶಾಲ್ ಡಿಸ್ಕಸ್ ಅಬೌಟ್ SI ಯೂನಿಟ್ ಆಫ್ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಪ್ಸಿಲಾನ್ ನಾಟ್ ಅಂದ್ರೆ ಏನು? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಎಸ್, ವಾಟ್ ಈಸ್ ಎಪ್ಸಿಲಾನ್ ನಾಟ್? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. and what is the value of epsilon naught? ಇದನ್ನ ಹೆಂಗ ತೋರಿದ್ರಿ ನೀವು? ಎಪ್ಸಿಲಾನ್ ನಾಟ್ ಅಂತ ಓದಿದ್ರಿ ಹೌದಾ? ಏನಂತ ಓದಬೇಕಿದ್ರ? ಹೇಳಿ, ಅಲ್ಲೇ ನೀವು ಮನಸ್ಸಲ್ಲಿ ಹೇಳಿ, ಕೂತಲ್ಲೇ ಹೇಳಿ, ಎಪ್ಸಿಲಾನ್ ನಾಟ್ ಅಂತ ಓದಬೇಕಿದ್ರೆ ಇದರ ಆಕ್ಚುಯಲ್ ನೇಮ್ ಏನಿದೆ? ಆಕ್ಚುಯಲ್ ನೇಮ್ ಇಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದು ಓದುವಾಗ ರೀಡ್ like this. read like this ಏನು ಎಪ್ಸಿಲಾನ್ ನಾಟ್ ಅಂತ ಓದಬೇಕು. ಅದರದ್ದು ಎಕ್ಸಾಕ್ಟ್ ನೇಮ್ ಏನಿದೆ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ರೈಟ್? ಸೊ ಇದರ ವ್ಯಾಲ್ಯೂ ಏನಿದೆ? ಯಾರು ಹೇಳ್ತೀರಾ? ವ್ಯಾಲ್ಯೂ ಇಸ್ 8.854 into 10 to the power of -12 ಫೆರಡ್ ಪರ್ ಮೀಟರ್ ಅಂತ ಬರೀತಾರೆ. ಒಂದು ಯೂನಿಟ್ ಫೆರಡ್ ಪರ್ ಮೀಟರ್, ಅಥವಾ ಇನ್ನೊಂದು ಏನು ಬರೀಬಹುದು ಅಂತ ಡಿಸ್ಕಸ್ ಮಾಡೋಣ. ಫೆರಡ್ ಪರ್ ಮೀಟರ್ ಏನು ಯೂನಿಟ್ ಅದ? ಫೆರಡ್ ಪರ್ ಮೀಟರ್. ಇನ್ನೊಂದು ಯೂನಿಟ್ ಇದೆ, ಆ ಇನ್ನೊಂದು ಯೂನಿಟ್ ನ ಕೂಲಂಬ್ಸ್ ಲಾ ಇಂದ ಫೈಂಡ್ ಔಟ್ ಮಾಡೋಣ. ಕೂಲಂಬ್ಸ್ ಲಾ from Coulomb's law ಏನು ಬರೀಬಹುದು ನಾವು? F equals to 1 by 4 by epsilon. ಹೇಳಿ, ನೀವು ಕೂಡ ಹೇಳಿ. 1 divided by 4 by say from your home only. 1 by 4 by epsilon into Q1 Q2 by
r square q1 q2 by r square. So epsilon ಇಲ್ಲಿದೆ, ಇದನ್ನ ಈ ಕಡೆ ತಗೊಂಡ್ಬಂದು ಇದನ್ನ ಇಲ್ಲಿ ಹೋಯಿರಿ. 4 pi ಯೂಸ್ ಇಲ್ಲ, ಯೂನಿಟ್ ಕಂಡುಹಿಡಿತಾ ಇದ್ದೀವಿ ನಾವು. ಯೂನಿಟ್ ಬೇಕು ನಮಗೆ, ಫೆರಡ್ ಪರ್ ಮೀಟರ್ ಬದಲು ಇನ್ನೊಂದು ಏನು ಯೂನಿಟ್ ಬರುತ್ತೆ ಕಂಡುಹಿಡಿತಾ ಇದ್ದೀವಿ. ಸೊ ಏನು ಮಾಡಿ ಇಲ್ಲಿ ತಗೊಂಡ್ಬಂದು ಎಪ್ಸಿಲಾನ್ ನಾಟ್ ಈಕ್ವಲ್ ಟು 1 by f into q1 into q2 divided by r square. ಸೊ ಇಲ್ಲೇನು ಬರುತ್ತೆ ಈಗ ಏನು ಬರುತ್ತೆ ಈಗ ಯೂನಿಟ್ ಆಫ್ SI unit of epsilon naught is SI unit of epsilon naught permittivity ಇದು SI unit ಅಲ್ಲಿ ಫೆರಡ್ ಪರ್ ಮೀಟರ್. SI unit ಅಲ್ಲಿ ಇದನ್ನ ಬರೀತಾರ, ಇದು ಒಂದು ಸ್ವಲ್ಪ ಸಿಂಪಲ್, ಇದು ಅನದರ್ ಯೂನಿಟ್. ಇದು SI unit ಅಲ್ಲಿ ಇದನ್ನ ಬರೀಬೇಕು ನೀವು. 1 by f ಅದ 1 by Newton into q1 is coulomb, q2 is coulomb, divided by distance is meter square. Coulomb into coulomb, ಇಲ್ಲಿ ನೋಡಿ 1 by f, force is measured by Newton. SI unit of force is Newton, right? q1 is coulomb measured by coulomb. Charge ಏನದ ಯೂನಿಟ್ coulomb, ಇನ್ನೊಂದು ಚಾರ್ಜ್ ಅದರದ್ದು ಯೂನಿಟ್ coulomb, ಡಿಸ್ಟೆನ್ಸ್ r ಅಂತ ಅದರದ್ದು ಯೂನಿಟ್ ಮೀಟರ್ ಸ್ಕ್ವೇರ್. ಸೊ therefore unit of epsilon naught is coulomb square per Newton per meter square. This is the unit of epsilon naught. So ನೀವು ಇಲ್ಲಿ 1 by 4 pi epsilon naught ಏನು ಬರೀತೀರಿ? 1 by 4 pi epsilon naught ವ್ಯಾಲ್ಯೂ ಏನದ? 1 by 4 pi epsilon naught ವ್ಯಾಲ್ಯೂ ಏನು ಬರುತ್ತಾ? You know already 9 into 10 to the power of 9 into 10 to the power of 9. ಈಗ ಯೂನಿಟ್ ಏನು ಬರುತ್ತೆ ನೋಡ್ರಿ, ಯೂನಿಟ್ ಇಲ್ಲಿ ನೋಡಿ, ಇದೊಂದೇ ಯೂನಿಟ್ ಕೊಡಿ, ಇದೊಂದೇ ಯೂನಿಟ್ ಕೊಡಿ, ಈ ಕಡೆ ಕಳಿಸಿ fr square f into r square by q1 q2 ಅಂತ ಆಯ್ತು. ಸೊ ಇದು ಉಲ್ಟಾ ಬರ್ತದೆ ಯೂನಿಟ್, ಇದು ಉಲ್ಟಾ ಅಂದ್ರೆ ಏನು? ನ್ಯೂಟನ್. ಯಾವ ಮೈನಸ್ ಅದ ಪ್ಲಸ್ ಬರಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. Yes, what is the value of 1 by 4 by epsilon 9 into 10 to the power of 9 Newton meter square per coulomb square. ಹೇಳಿ ನೀವು ಕೂಡ ಹೇಳಿ, Newton meter square per coulomb square. ಯಾವುದು ಯೂನಿಟ್? 1 by 4 by epsilon. ಅದೇ epsilon ಯೂನಿಟ್ ಏನು ಬಂತು? coulomb square per Newton per meter square. ಇಲ್ಲೇನು ಬರೀಬಹುದು ನಾವು? ಮುಂದೆ coulomb square per Newton per meter square. coulomb square per Newton per meter square. This is the unit of epsilon. Epsilon is permittivity of free space. Permittivity of free space value 8.854 into, yes tell me, 8.854 into 10 to the power of, yes good, minus 12, but 12 coulomb square per Newton per meter square. 1 by 4 pi epsilon value, tell me, 9 into 10 to the power of 9 Newton meter square per coulomb square. Okay, watch this video for 2 times. So in the next day, tomorrow Monday I will start electric field, the next concept of this unit. The second concept, first concept charge gets completed with this concept. So next concept is electric field, that we will discuss on Monday. So today I am sending the notes to you, so make the notes in a notebook, and next week or I think 22 from Andrea, I mean after 15 days we are going to call you to the college. You should come to the college and show us the assignment, questions or the notes. 22 ನಂತರ ಅಂದರೆ ಈ ಮಂಡೇ ಅಂದರೆ ನೆಕ್ಸ್ಟ್ ಮಂಡೇ, ಈ ಕಮಿಂಗ್ ಮಂಡೇ ಅದ ಇದು ನಾಡಿದ್ದು, ಆ ಮಂಡೇ ಅಂದರೆ ನೆಕ್ಸ್ಟ್ ಮಂಡೇ ನಿಮ್ಮನ್ನು ಕಾಲೇಜಿಗೆ ಕಳಿಸುವಂಥ ಒಂದು ಉದ್ದೇಶ ಇದೆ, ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅಸೈನ್ಮೆಂಟು ಈಗ ಕೊಡ್ತೀವಿ, ಮಂಡೇ ದಿನ ಅಸೈನ್ಮೆಂಟ್ ಕೊಡ್ತೀನಿ ನಾನು. ಸೊ ಎಲ್ಲದನ್ನು ಬರೋದು ರೆಡಿಯಾಗಿದೆ, ನೋಟ್ಸು ಪ್ಲಸ್ ಅಸೈನ್ಮೆಂಟ್ ರೆಡಿಯಾಗಿದೆ. ಶಹಾಪುರಿಗೂ ಬರ್ತೀವಿ, ಗುಲ್ಬರ್ಗಕ್ಕೂ ಬರ್ತೀವಿ, ಯಾದಗಿರಿಯಲ್ಲೂ ಕೂಡ ನೋಡ್ತೀವಿ, ರೈಟ್? ಶಹಾಪುರಿಗೆ ಒಂದು 3 ದಿನ ಅಲ್ಲಿ ಪ್ಲ್ಯಾನ್ ಇದೆ, ಗುಲ್ಬರ್ಗದಲ್ಲಿ 1 day ಪ್ಲ್ಯಾನ್ ಇದೆ, ಯಾದಗಿರಿಯಲ್ಲಿ 1 day ಪ್ಲ್ಯಾನ್ ಇದೆ. Okay, have a nice day. If any doubts, you please ask me.